ಗಾಯ್ಸ್ ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಸಾಗರ್ ಸ್ಟೋರೀಸ್. ಮೊದಲನೇದಾಗಿ ಎಲ್ಲರಿಗೂ ಶುಭೋದಯ. ವರ್ಲ್ಡ್ ಕಪ್ ಓಪನಿಂಗ್ ಡೇ ಇವತ್ತು. ಇನಾಗ್ರೇಷನ್ ಬೇರೆ ನಡೀತಾ ಇದೆ. ಅದು ಮೊದಲನೇ ಮ್ಯಾಚ್ ಇರೋದೇ ಬೇರೆ. ಮೂರನೇ ಮ್ಯಾಚಿಗೆ ಇನಾಗ್ರೇಷನ್ ನಡೀತಿದೆ. ಇಂಡಿಯಾದ ಹೋಮ್ ಮ್ಯಾಚಿಗೆ 6 ಗಂಟೆಗೆ ಇನಾಗರಲ್ ಸೆರೆಮನಿ ಸ್ಟಾರ್ಟ್ ಆಗುತ್ತೆ ಅಂತ ಅಪ್ಡೇಟ್ ಇದೆ. 7 ಗಂಟೆಗೆ ಮ್ಯಾಚ್ ಬೇರೆ ಸ್ಟಾರ್ಟ್ ಆಗ್ತಿದೆ. 6 ಗಂಟೆಗಿಂತ ಮುಂಚೆನೇ ಸ್ಟಾರ್ಟ್ ಆಗ್ಬೋದು. ಅದೇ ಬಾಲಿವುಡ್ ಆ್ಯಕ್ಟರ್ಸ್ ಅವರು ಇವರೆಲ್ಲ ಬಂದ್ಬಿಟ್ಟು ಸ್ವಲ್ಪ ಡಿಸ್ಕೋ ಡ್ಯಾನ್ಸ್ ಆಡ್ಬಿಟ್ಟು ಓಡ್ತಾರೆ ಅಷ್ಟೇ, ಇನ್ನೇನಿರೋದಿಲ್ಲ. ಸೊ ಓಕೆ, ಇವತ್ತಿನ ಮ್ಯಾಚ್ ಅಂತ ಬಂದಾಗ ಮೊದಲನೇ ಮ್ಯಾಚ್ ನಡೀತಿದೆ ಪಾಕಿಸ್ತಾನ್ ವರ್ಸಸ್ ನೆದರ್ಲ್ಯಾಂಡ್ಸು. ಸೊ ಇದು ನಡೀತಾ ಇರೋಂಥದ್ದು 11 ಗಂಟೆ ಮ್ಯಾಚು. ಇದು SSC ಸ್ಟೇಡಿಯಂ ಶ್ರೀಲಂಕಾದಲ್ಲಿ ಆಗ್ತಾ ಇದೆ. ಆ್ಯಂಡ್ ವೆಸ್ಟ್ ಇಂಡೀಸ್ ವರ್ಸಸ್ ಸ್ಕಾಟ್ಲ್ಯಾಂಡು ಇದಾಗ್ತಿದೆ ಹಿಡಿಂಗ್ ಗಾರ್ಡನ್ಸಲ್ಲಿ. ಇದು 3 ಗಂಟೆಯ ಮ್ಯಾಚು. ಮೂರನೇ ಮ್ಯಾಚ್ ಬಂದ್ಬಿಟ್ಟು ಇಂಡಿಯಾ ವರ್ಸಸ್ USA. ದಿನಕ್ಕೆ 3 ಮ್ಯಾಚು ಅಂತಾರೆ. ಇದು ಹೆಂಗ್ರು ತಡ್ಕೊಳ್ಳೋಣ? ಯಾವ ಮ್ಯಾಚ್ ನೋಡೋಣ, ಯಾವ ಮ್ಯಾಚ್ನ ಬಿಡೋಣ? ಕಂಟಿನ್ಯೂಸ್ ಆಗಿ ಮ್ಯಾಚ್ಗಳು ಇರ್ತವೆ ಗುರು. ಈ 20 ಟೀಮ್ ಬಂದ್ಬಿಟ್ಟು ಫಾರ್ಮೆಟ್ ಬಂದ್ಬಿಟ್ಟು ಮುಂಚೆ ಇದ್ದಾಗ ಫಾರ್ಮೆಟನ್ನೇ ಚೆನ್ನಾಗಿತ್ತು. 20 ಟೀಮ್ಗಳ ಫಾರ್ಮೆಟ್ ಬಂದ್ಬಿಟ್ಟು ಯಾವಾಗ ಯಾವ ಮ್ಯಾಚು ಎಲ್ಲಿ ಹೆಂಗೆ ಆಡ್ತದೆ ಅನ್ನೋದೇ ತಲೆಕೆಟ್ಟು ಹೋಗ್ಬಿಡ್ತದೆ. ಒಂಥರ ಲಾಸ್ಟ್ T20 ವರ್ಲ್ಡ್ ಕಪ್ಪು ಪ್ರಬೋಡಾಸಲ್ಲಿ ಅಲ್ಲಿ ಇಲ್ಲೆಲ್ಲ ಆಯ್ತಲ್ಲ. ಸೊ ಆ ವರ್ಲ್ಡ್ ಕಪ್ ಅಷ್ಟರ ಮಟ್ಟಿಗೆ ಸಕ್ಸಸ್ಸು ವ್ಯೂವರ್ಶಿಪ್ ವಿಚಾರಕ್ಕೆ ಬಂತು ಅಂದರೆ ಇಂಡಿಯಾ ಗೆದ್ದಿರ್ಬೋದು. ಬಟ್ ವ್ಯೂವರ್ಶಿಪ್ ವಿಚಾರಕ್ಕೆ ಬಂತು ಅಂದರೆ ಅಷ್ಟರ ಮಟ್ಟಿಗೆ ಸಕ್ಸಸ್ಸು ಕಾಣಲಿಲ್ವಂತೆ. ಅವರೇ ಸ್ವತಃ ಹೇಳಿದರು. ಬಟ್ ಆದರೂ ಕೂಡ ಈ ಒಂದು 20 ಟೀಮ್ ಫಾರ್ಮೆಟ್ನೇ ಇನ್ನೂ ಸಹ ರಿಟೈನ್ ಮಾಡಿದೆ. ಸೊ ಓಕೆ, ವೆಲ್ ಆ್ಯಂಡ್ ಗುಡ್. ನೋಡೋಣ ಏನಾಗುತ್ತೆ ಅಂತ. ಇಂಡಿಯಾ ವರ್ಸಸ್ USA ಇದನ್ನು ಪ್ರಿವ್ಯೂ ಮಾಡಬೇಕಾ? ಗೊತ್ತಿರೋದನ್ನೇ ರಿಸಲ್ಟು ಆಗಲೇ ಗೊತ್ತು ನಮಗೆ. ಅವ್ರು ಯಾವ ಆ್ಯಂಗಲಿಂದನೂ ನಮ್ಮ ಹತ್ರ ಕೂಡ ಬರೋದಿಲ್ಲ. ಗೆಲ್ಲೋ ಅಂತ ಸೀನೇ ಇಲ್ಲ ಅಂತ ಮುಂಚೆನೇ ಗೊತ್ತು ನಮಗೆ. ಗೆದ್ಬಿಡ್ತು ಅಂದರೆ ಬಿಗ್ಗೆಸ್ಟ್ ಅಪ್ಸೆಟ್ ಆಫ್ ದ ಏನು ಹೇಳ್ತಾರೆ ಡೆಕೇಡ್ ಆಗೋಗ್ಬಿಡುತ್ತೆ. ಡೆಕೇಡ್ ಅಲ್ಲ, ಸೆಂಚುರಿ ಆಗೋಗ್ಬಿಡುತ್ತೆ. USA ಮೇಲೆ ಇಂಡಿಯಾ ಏನಾದ್ರು ಸೋತೋಗ್ಬಿಡ್ತು ಅಂತ ಅಂದರೆ ಅದು ವರ್ಲ್ಡ್ ಕಪ್ಸ್ ಅಂತ ಬಂದಾಗ ಪಾಕಿಸ್ತಾನ ಕೆಲಸನ ಮಾಡಿದೆ. USA ಅಗೇನ್ಸ್ಟು ಸೋತಿರುವಂಥ ಉದಾಹರಣೆಗಳೆಲ್ಲ ಇದ್ದಾವೆ. USA ಟೀಮ್ ಸಗದಾಗೇ ಆಡಿದ್ದಾರೆ ರೀಸೆಂಟ್ ಪಾಸ್ ಎಲ್ಲ ನೋಡ್ತೋ ಅಂತ ಅಂದಾಗ. ಬಟ್ ಇಂಡಿಯಾ ಸ್ಟ್ಯಾಂಡರ್ಡ್ಸಿಗೆ ಖಂಡಿತ USA ಟೀಮು ಅಂದರೆ USA ಬೇಸ್ಡ್ ಪ್ಲೇಯರ್ಸ್ಗಳೆಲ್ಲ ಏನಿದ್ದಾರೆ ಎಲ್ಲ ಆಲ್ಮೋಸ್ಟ್ ಇಂಡಿಯನ್ ಬೇಸ್ತಾನೇ, ಎಲ್ಲ ಇಂಡಿಯನ್ ರೂಟ್ ಇರೋ ಅಂಥವ್ರನ್ನೇ. ನೋಡಿ ಹೆಂಗಿದೆ ಅವರ ಪ್ಲೇಯಿಂಗ್ ಲೆವೆನ್ನು ಅಂತ. ಇಂಡಿಯನ್ ಪ್ಲೇಯಿಂಗ್ ಲೆವೆನ್ ಬಗ್ಗೆ ಏನು ಹೇಳೋವಂಥದ್ದು ಏನಿಲ್ಲ. ಇವರು ಅಗೇನ್ಸ್ಟ್ ಯಾವ ಪ್ಲೇಯಿಂಗ್ ಲೆವೆನ್ ಇರೋವಂಥ 15 ಮೆಂಬರಲ್ಲಿ ಹೆಂಗೆ ಬಂದರೂ ಕೂಡ ಗೆಲ್ತಾರೆ ಅಂತ ಗೊತ್ತು. ಮೊನಾಕ್ ಪಟೇಲ್ ಅಂತ ಇದ್ದಾರೆ, ಆಮೇಲೆ ಸೈ ತೇಜ ಅಂತ ಇದ್ದಾರೆ, ನಿತೀಶ್ ಕುಮಾರ್ ಅಂತ, ಮೈಲಿಂದ್ ಕುಮಾರ್ ಅಂತ, ಸಂಜಯ್ ಅಂತ, ಹರ್ಮಿತ್ ಸಿಂಗ್ ಅಂತ, ಆಮೇಲೆ ಅಲಿ ಖಾನ್ ಅಂತ. ಸೊ ಎಲ್ಲ ಆಲ್ಮೋಸ್ಟ್ ಇಂಡಿಯನ್ ಬೇಸ್ಟು ಇಲ್ಲಾಂದ್ರೆ ಪಾಕಿಸ್ತಾನ್ ಬೇಸ್ಟು ಇರೋವಂಥ ಪ್ಲೇಯರ್ಗಳೇ ಇರೋದ್ರಿಂದ ಸೊ ಇದೊಂಥರ ಏಷ್ಯಾ ಸ್ಕ್ವಾಡ್ ಅಂತ ಹೇಳ್ಬೇಕು. USA ಸ್ಕ್ವಾಡ್ ಅಂತ ಹೇಳೋದಕ್ಕಾಗೋದಿಲ್ಲ. ಇದು ಮತ್ತೆ ಏಷ್ಯಾ ಸ್ಕ್ವಾಡ್ ಲೆಕ್ಕಕ್ಕೇ ಬರುತ್ತೆ. ಬಟ್ ಆದರೂ ಕೂಡ ಏನು ಹೇಳ್ತಾರೆ, ಇವರು ಖಂಡಿತ ನಮಗೆ ಕಾಂಪಿಟೇಷನ್ ಕೊಡೋದಕ್ಕಾಗೋದಿಲ್ಲ. ಒಂದು ವೇಳೆ ಕಾಂಪಿಟೇಷನ್ ಕೊಡ್ತಾರೆ ಅಂತಂದರೆ ಅದು ಖಂಡಿತ ಖುಷಿ ಆಗುತ್ತೆ. ಇನ್ ಕೇಸ್ ಏನಾದ್ರು ಕ್ಲೋಸ್ ಎನ್ಕೌಂಟರ್ ಆಯಿತು ಅಂತಂದರೆ ಅದು ಖಂಡಿತ ಖುಷಿ ಆಗುತ್ತೆ. ನೋಡೋಣ ಇವತ್ತು ಅದೇನಾಗುತ್ತೆ ಸೀನ್ ಅಂತ. ಅಂದರೆ ಕ್ಲೋಸ್ ಎನ್ಕೌಂಟರ್ ಆಗುತ್ತಾ ಅಥವಾ ಒಂದು ಹ್ಯೂಜ್ ಮಾರ್ಜಿನಲ್ಲಿ ಸೋಲ್ತಾರೆ USA ಅಂತ ನೋಡ್ಬೇಕಷ್ಟೇ. ಇಂಡಿಯಾ ಗೆಲ್ತಾರೆ ಅಂತ ಎಲ್ಲರಿಗೂ ಗೊತ್ತಿರುವಂಥ ವಿಚಾರನೇ. ಇದೇನು ಹೈಡ್ ಮಾಡುವಂಥದ್ದೆಲ್ಲ ಏನಿಲ್ಲ. ಎಲ್ಲರಿಗೂ ಫೇವ್ರೇಟ್ಸ್ ಯಾರಪ್ಪ ಅಂತಂದರೆ ಕಣ್ಣು ಮುಚ್ಕೊಂಡು ಇಂಡಿಯಾ ಅಂತಲೇ ಹೇಳೋದು. ಅದೇ USA ವರ್ಸಸ್ ಪಾಕಿಸ್ತಾನ ಅಂತ ಬಂದಾಗ ಯಾರಪ್ಪ ಫೇವ್ರೇಟ್ಸು ಅಂತ ಬಂದಾಗ ಇಲ್ಲ ಗುರು USA ಗೆದ್ರು ಗೆಲ್ಬೋದು, ಪಾಕಿಸ್ತಾನ ಸ್ವಲ್ಪ ಫೇವ್ರೇಟ್ಸ್ ಇರ್ಬೋದು, ಬಟ್ USA ಗೆದ್ರು ಗೆಲ್ಬೋದು ಅನ್ನೋ ಥರನೇ ಇದೆ. ಇನ್ನು ಹೈ ಟು ಹೆಡ್ ಅಂತ ಬಂದಾಗ ಹೇಳಿದ್ನಲ್ಲ, 1 ಮ್ಯಾಚ್ ಆಗಿದೆ. 1 ಮ್ಯಾಚು ಕೂಡ ಇಂಡಿಯಾನೇ ಗೆದ್ದಿರೋದು. ಇವರು ನಮ್ಮ ಅಗೇನ್ಸ್ಟ್ ಆಡಿರೋದೇ 1 ಮ್ಯಾಚು. ಆ್ಯಂಡ್ ಆವ್ರೇಜ್ ಫಸ್ಟಿಂಗ್ ಸ್ಕೋರ್ ಬಂದ್ಬಿಟ್ಟು 800 ಇದೆ ಗುರು. ವಾಂಖೆಡೆ ಸ್ಟೇಡಿಯಮಲ್ಲಿ ಆಗ್ತಾ ಇರುವಂಥ ಮ್ಯಾಚು. ಡ್ಯೂ ಫ್ಯಾಕ್ಟರು ಸಿಕ್ಕಾಪಟ್ಟೆ ಬರುತ್ತೆ, ಯಾಕಂದರೆ ಬೀಚ್ ಪಕ್ಕದಲ್ಲಿ ಇರೋದ್ರಿಂದ ಡ್ಯೂ ಫ್ಯಾಕ್ಟರು ಎಫೆಕ್ಟ್ ಆಗುತ್ತೆ ಸೆಕೆಂಡ್ ಇನ್ನಿಂಗ್ಸಲ್ಲಿ. ಸೊ ಇದನ್ನು ಚಾಲೆಂಜ್ ಆಗಿ ತೊಗೊಬೋದು ಬೇಕಾದ್ರೆ ಇಂಡಿಯಾ. ಏನು ಗುರು ಚಾಲೆಂಜ್, ವರ್ಲ್ಡ್ ಕಪ್ ಮ್ಯಾಚು, ಟಾಸ್ ಗೆದ್ಬಿಟ್ಟು ಬೌಲಿಂಗ್ ಮಾಡ್ಬೇಕು, ಸುಮ್ಮನೆ ಇರೋ ನಿಂಗೆ ಗೊತ್ತಾಗಲ್ಲ, ಏನು ಬೇಕಾದ್ರೂ ಆಗ್ಬಿಡ್ಬೋದು. ಒಂದೊಂದು T20 ಗೇಮ್ ಇದು. ಯಾವ ಟೀಮ್ ಯಾವಾಗ ಯಾರಿಗೆ ಬೇಕಾದ್ರೂ ಅಪ್ಸೆಟ್ ಕೊಟ್ಬಿಡ್ಬೋದು ಅಂತ. ಅದು ಬ್ಯಾಕ್ ಹ್ಯಾಂಡಲ್ಲಿ ಓಡ್ಬೋದು, ಗೊತ್ತಿಲ್ಲ. ಯಾಕಂದರೆ ಆಗಿದೆ, ಆ ಥರ ಉದಾಹರಣೆಗಳಾಗಿದೆ. ಬಿಗ್ಗೆಸ್ಟ್ ಅಪ್ಸೆಟ್ಸು ನೋಡಿದ್ದೀವಿ ನಾವು ವರ್ಲ್ಡ್ ಕಪ್ಸ್ ಅಂತ ಬಂದಾಗ. ಯಾರ್ಯಾರಿಗೂ ಹೊಡೆದಿರೋದೆಲ್ಲ ನೋಡ್ಬಿಟ್ಟಿದ್ದೀವಿ. ಇಂಗ್ಲೆಂಡ್ ಸೋತಿರೋದು ನೋಡಿದ್ದೀವಿ, ಅಸೋಸಿಯೇಟ್ ನೇಷನ್ಸ್ ವಿರುದ್ಧ, ಜೊತೆಗೆ ಪಾಕಿಸ್ತಾನ ಸೋತಿರೋದು ನೋಡಿದ್ದೀವಿ, ಯಾರ್ಯಾರೋ ಸೋತಿರೋದು ನೋಡಿದ್ದೀವಿ ಗುರು. ಈ ಥರ ಆಗೋದು ಬೇಡ. ಅಂದರೆ ಓವರ್ ಕಾನ್ಫಿಡೆನ್ಸ್ ಹೆಚ್ಚಾಯಿತು ಅಂದರೆ ಒಂದೊಂದು ಟೈಮ್ ಏನೇನು ಬೇಕಾದ್ರೂ ಆಗೋಗ್ಬಿಡ್ತದೆ. ಬಟ್ ಅನ್ನಿಸ್ತಾ ಇಲ್ಲ ಇವ್ರು ಹೊಡಿತಾರೆ ಅಂತ. ಅಭಿಷೇಕ್ ಶರ್ಮಾ, ಸಂಜು ಸ್ಯಾಮ್ಸನ್ ಅಥವಾ ಇಶಾನ್ ಕಿಶಾನ್ನೇ ಮೇನ್ ಪ್ರಿಫರೆನ್ಸ್ ಆಗಿರ್ತಾರೆ. ಅವ್ರು ಆಡ್ತಿರೋಂಥ ರೀತಿ ನೋಡ್ತು ಅಂದರೆ ಸಂಜು ಸ್ಯಾಮ್ಸನ್ ಕೂತ್ಕೊಬೇಕು, ಬೆಂಚ್ ಮಾಡ್ತಾರೆ. ತಿಲಕ್ ವರ್ಮಾ, ಸೂರ್ಯಕುಮಾರ್ ಯಾದವ್, ಶಿವಮ್ ದುಬೆ, ಹಾರ್ದಿಕ್ ಪಾಂಡ್ಯ, ರಿಂಕು ಸಿಂಗು, ಅಕ್ಷರ್ ಪಟೇಲು, ವರುಣ್ ಚಕ್ರವರ್ತಿ, ಜಸ್ಪ್ರೀತ್ ಬುಮ್ರಾ ಮತ್ತು ಹರ್ಷದೀಪ್ ಸಿಂಗು. ಇಲ್ಲಿ ಸಿರಾಜ್ ಬೈನ ಎಂಟ್ರಿ ಕೊಡಿಸಿದ್ದಾರೆ ಸ್ಕ್ವಾಡಿಗೆ. ಬಟ್ ಸಿರಾಜ್ ಬೈಗೆ ಅವಕಾಶ ಸಿಗುವಂಥ ಚಾನ್ಸ್ ಏನಿದೆ ಈ ಟೂರ್ನಮೆಂಟಲ್ಲಿ ಕಷ್ಟ ಕಾಣಿಸ್ತಿದೆ. ಯಾಕೆಂತಂದರೆ ಹಾರ್ದಿಕ್ ಪಾಂಡ್ಯನೂ ಬೌಲಿಂಗ್ ಮಾಡೋದ್ರಿಂದ, ಶಿವಮ್ ದುಬೆನೂ ಬೌಲಿಂಗ್ ಮಾಡೋದ್ರಿಂದ, ಜಸ್ಪ್ರೀತ್ ಬುಮ್ರಾ, ಹರ್ಷದೀಪ್ ಸಿಂಗು ಇವರಿಬ್ಬರು ಪೇಸ್ ಹಾಕೋದ್ರಿಂದ ಖಂಡಿತ ಬ್ಯಾಕಪ್ ಆಗೇ ಇರ್ತಾರೆ ಅನ್ನೋ ಥರ ಕಾಣಿಸ್ತಾ ಇದೆ. ಅನ್ಲೆಸ್ ಆ್ಯಂಡ್ ಅಂಟಿಲ್ ಯಾರಿಗಾರ ಇಂಜುರಿ ಆಗುತ್ತೆ ಅನ್ನೋ ಒಂದು ಇದು ಬಂತು ಅಂತಂದಾಗ. ಬಟ್ ಬುಮ್ರಾ ಆಡೋಂಥ ಅವಶ್ಯಕತೆ ಇದೆ ಈ ಮ್ಯಾಚು. ಸಿರಾಜನ್ನು ನಡೆಸ್ಬೋದಾ ಗೊತ್ತಾಗ್ತಿಲ್ಲ. ನೋಡಿ ಹೆಂಗಿದೆ ಅಂತ. ವರ್ಲ್ಡ್ ಕಪ್ಗೆ ಒಂದಿನ ಹಿಂದೆ ಅವ್ರು ರೂಲ್ಡ್ ಔಟ್ ಆಗ್ತಾರೆ, ವರ್ಲ್ಡ್ ಕಪ್ಪಿಗೆ ಪಟ್ಟ ಅಂತ ಬರ್ತಾರೆ. ವರ್ಲ್ಡ್ ಕಪ್ ಪ್ಲೇಯಿಂಗ್ ಲೆವೆನ್ಗೆ ಎಂಟ್ರಿ ಕೊಟ್ಬಿಡ್ತು ಅಂದರೆ ಸಿರಾಜ್ ಭೈ ಇದಕ್ಕಿಂತ ಒಂದು ಡ್ರೀಮ್ ಕಮ್ ಟ್ರೂ ಮೂಮೆಂಟ್ ಇನ್ನೂ ಒಂದು ಇದ್ಯಾಗಿರೋ ಅಂತ ಅನ್ನಿಸ್ಬಿಡುತ್ತೆ.
ಸೊ ನೋಡೋಣ ಏನಾಗುತ್ತೆ ಅಂತ. ಇದು ಕ್ಲಿಯರ್ಲಿ ಇಂಡಿಯಾ ಸೈಡ್ ಇದೆ ಗುರು, ಇಂಡಿಯಾ ಪಿಚ್ಚಲ್ಲಿದೆ. ನೋಡೋಣ ಅದೇನಾಗುತ್ತೆ ಮ್ಯಾಚು ಅಂತ. ನಿಮ್ಮ ಅನಿಸಿಕೆ ಏನಪ್ಪ? ಇವತ್ತೇನಾದ್ರು ಅಪ್ಸೆಟ್ ಗಿಪ್ಸೆಟ್ ಕಾಣಬಹುದಾ? ಇವತ್ತು ಇರೋವಂಥದ್ದು 3 ಮ್ಯಾಚು. 3 ಮ್ಯಾಚಲ್ಲಿ ಅದೇ ಪಾಕಿಸ್ತಾನ್ ಅಗೇನ್ಸ್ಟ್ ನೆದರ್ಲ್ಯಾಂಡ್ಸ್ ಆಡ್ತಿದ್ದೆಲ್ಲ, ಇವತ್ತು ಪಾಕಿಸ್ತಾನಿಗರು ನೆದರ್ಲ್ಯಾಂಡ್ಸ್ ಅವರು ಅಪ್ಸೆಟ್ ಕೊಡ್ತಾರಾ? ಕಾಮೆಂಟ್ ಸೆಕ್ಷನ್ ಅಲ್ಲಿ ಹಾಕಿ. ವೆಸ್ಟ್ ಇಂಡೀಸ್ ಅಗೇನ್ಸ್ಟ್ ಸ್ಕಾಟ್ಲ್ಯಾಂಡ್ ಅಂತಾನೆ, ಸ್ಕಾಟ್ಲ್ಯಾಂಡ್ ಗೆಲ್ತು ಅಂತಂದ್ರೆ ವೆಸ್ಟ್ ಇಂಡೀಸ್ಗೆ ಅಪ್ಸೆಟು, ಇಲ್ಲಿ USA ಗೆಲ್ತು ಅಂದ್ರೆ ಇಂಡಿಯಾಗೆ ಅಪ್ಸೆಟು. ಒಟ್ಟಲ್ಲಿ 3 ಮ್ಯಾಚ್ ನೋಡ್ತು ಅಂತಂದ್ರೆ ಪಾಕಿಸ್ತಾನ್, ವೆಸ್ಟ್ ಇಂಡೀಸ್ ಅಂಡ್ ಇಂಡಿಯಾ ಏನಾದ್ರು ಸೋಲ್ತು ಅಂತಂದ್ರೆ ಇವತ್ತು ಬಿಗ್ಗೆಸ್ಟ್ ಅಪ್ಸೆಟ್ ಆಫ್ ದ ಡೇ ಆಗೋಗ್ಬಿಡ್ತದೆ, ಅಪ್ಸೆಟ್ಸ್ ಆಫ್ ದ ಡೇ ಆಗೋಗ್ಬಿಡ್ತದೆ. ನೋಡುವ ಅದೇನೇನಾಗುತ್ತೆ ಅಂತ. ಮತ್ತೆ ಸಿಗುವ ಮುಂದೆ ನೋಡಿದ್ಲಿ ಗಾಯ್ಸ್.